ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಈಗಾಗಲೇ ತಮ್ನೇನಲ್ಲಿ ನೋಡಿರ್ತೀರಾ. ಹೌದು, ಉದ್ದ ಕೂದಲಿಗೆ ರೈಸ್ ವಾಟರ್ ಯೂಸ್ಫುಲ್ಲಾ, ನಿಜ ಕೂದಲು ಬೆಳೆಯುತ್ತಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರತಿಯೊಬ್ಬರಿಗೂ ಕೂಡ ಉದ್ದ ಕೂದಲು, ದಪ್ಪ ಕೂದಲು ಮತ್ತು ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಟ್ರೈ ಮಾಡ್ತಾನೆ ಇರ್ತಾರೆ. ಹೇರ್ ಪ್ಯಾಕ್ಗಳಾಗಿರ್ಬೋದು, ಹೇರ್ ಆಯಿಲು ಮತ್ತು ಹೇರ್ ಶಾಂಪು, ಯಾವುದನ್ನು ಬಳಸೋದು, ಯಾವುದು ಉತ್ತಮ, ಹೇಗೆ ವರ್ಕ್ ಆಗುತ್ತಾ ಅಂತ ಎಲ್ಲದೂ ಟ್ರೈ ಮಾಡ್ತಾನೆ ಇರ್ತೀವಿ. ಸಾಕಷ್ಟು ಹೇರ್ ಪ್ಯಾಕ್ಗಳ ಜೊತೆಗೆ ಇದು ಒಂದು ವರ್ಕ್ ಆಗುತ್ತಾ, ರೈಸ್ ವಾಟ್ರು ನಿಜವಾಗ್ಲೂ ವರ್ಕ್ ಆಗುತ್ತಾ, ಅದನ್ನು ಹೇಗೆ ತಯಾರಿಸೋದು, ಎಷ್ಟೊತ್ತು ಇಡಬೇಕು, ಎಷ್ಟೊತ್ತು ಹೇರ್ ಪ್ಯಾಕ್ ಆಗಿ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಫಸ್ಟಿಗೆ ನಾವಿಲ್ಲಿ ರೈಸ್ ವಾಟ್ರು ಹೇಗೆ ಪ್ರಯೋಜನ ಆಗುತ್ತೆ, ರೈಸ್ ವಾಟ್ರಿಂದ ಏನೇನು ಯೂಸ್ಫುಲ್ ಇದೆ ಅಂತ ನೋಡೋದಾದರೆ, ರೈಸ್ ವಾಟರ್ನಲ್ಲಿ ವಿಟಮಿನ್ ಇ ಮತ್ತು ಬಿ ಇರೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಮತ್ತು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಈ ರೈಸ್ ವಾಟರ್ ಬಳಸೋದ್ರಿಂದ ಕೂದಲು ತುಂಬ ಚೆನ್ನಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಮತ್ತು ಶೈನಿಂಗ್ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಕೂದಲು ಕೆಲವರಿಗೆ ಏನಂತಂದರೆ ಮುಟ್ಟಿದ್ರೂ ಕೂಡ ಕೂದಲು ಕೈಗೆ ಸಿಗುತ್ತೆ, ಅಷ್ಟು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಕಟ್ ರೀತಿಯಲ್ಲಿ ಉದುರುತ್ತೆ. ಅಂಥವ್ರಿಗೂ ಕೂಡ ಈ ರೈಸ್ ವಾಟರ್ನ ಬಳಸೋದ್ರಿಂದ ಅದು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಇದು ಕೂದಲು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಡ್ಯಾಂಡ್ರಫ್ ಇರೋರಿಗೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಈ ರೈಸ್ ವಾಟರ್ ಬಳಸೋದ್ರಿಂದ. ಹಾಗಾಗಿ ಆರೋಗ್ಯವಾಗಿ ಕೂದಲು ಬೆಳಿಬೇಕು ಅಂತ ಅನ್ನೋದಾದರೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನ ಬಳಸ್ಕೊಂಡು ಚೆನ್ನಾಗಿ ಆರೋಗ್ಯವಾಗಿ ಕೂದಲನ್ನ ಬೆಳೆಸ್ಕೊಬೋದು. ಎಲ್ಲದಕ್ಕೂ ಮೊದಲು ಪೇಷನ್ಸಿಂದ ಇದ್ದರೆ ಖಂಡಿತವಾಗ್ಲೂ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಪೇಷನ್ಸ್ ಇಟ್ಕೊಂಡು ನೀಟಾಗಿ ಹೇರ್ ಕೇರ್ ಮಾಡ್ತಾ ಬಂದರೆ, ಹೇರ್ ಪ್ಯಾಕ್ಗಳನ್ನ ಯೂಸ್ ಮಾಡಿಕೊಂಡು ಹೇರ್ ಕೇರ್ ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ಚೆನ್ನಾಗಿ ಕೂದಲನ್ನ ಬೆಳೆಸ್ಕೊಬೋದು. ಇನ್ನು ಇವಾಗ ರೈಸ್ ವಾಟರ್ನ ಹೇಗೆ ಪ್ರಿಪೇರ್ ಮಾಡೋದು, ಅದು ಸುಲಭನಾ ಕಷ್ಟನಾ ಅಂತ ನೋಡೋದಾದರೆ, ಫಸ್ಟಿಗೆ ಒಂದು ಅರ್ಧ ಕಪ್ ಆಗೋಷ್ಟು ರೈಸ್ನ ತೊಗೊಳ್ಳಿ. ಒಂದು ಕಪ್ಗೆ ಅದನ್ನು ಚೆನ್ನಾಗಿ ನೀಟಾಗಿ ಒಂದೆರಡು ಸತಿ ನೀರಲ್ಲಿ ವಾಶ್ ಮಾಡಿ, ಅದಾದಮೇಲೆ ಒಂದೆರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿಡಿ. ಅದಕ್ಕೆ ಓವರ್ ನೈಟೇ ನೆನೆಸಿಡ್ಬೋದು, ಇಲ್ಲಾಂತಂದರೆ ಒಂದಿನ ಇದಕ್ಕೆ ಪ್ರೊಸೀಜರ್ ಹಿಡಿಯುತ್ತೆ. ಏಕೆಂದರೆ ತುಂಬಾ ಪೇಷನ್ಸ್ ಬೇಕು ಈ ರೈಸ್ ವಾಟರ್ನ ಪ್ರಿಪೇರ್ ಮಾಡೋಕ್ಕೆ. ಹಾಗಾಗಿ ಇವತ್ತಿನ ಬೆಳಿಗ್ಗೆ ಇದನ್ನು ಅರ್ಧ ಕಪ್ ಅಕ್ಕಿನ ಚೆನ್ನಾಗಿ ತೊಳೆದು ಒಂದೆರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ನೆನೆಸಿಡಿ. ಅದಾದಮೇಲೆ ಸಂಜೆ ನೀವು ಇವತ್ತಿನ ಬೆಳಿಗ್ಗೆ ಮಾಡಿದ್ರೆ ಈವ್ನಿಂಗು ಆ ನೀರನ್ನು ಒಂದು ಕಪ್ಪಿಗೆ ನೀಟಾಗಿ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗು ಅದು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ, ಫಿಲ್ಟರ್ ಮಾಡಿರೋ ನೀರು. ನೆಕ್ಸ್ಟ್ ಡೇ ಮಾರ್ನಿಂಗು ಆ ರೈಸ್ ವಾಟರ್ನ ಬಳಸ್ಬೋದು ನೀವು. ಇದು ಒಂದು ರೀತಿ ರೈಸ್ ವಾಟರ್ನ ಪ್ರಿಪೇರ್ ಮಾಡೋದು. ನೀವು ಕೇಳ್ಬೋದು, ಇವಾಗ ರೈಸ್ನ ನೆನೆಸಿರ್ತೀವಿ, ಆ ರೈಸು ವೇಸ್ಟ್ ಆಗಲ್ವಾ ಅಂತ. ನೀವು ಅದನ್ನು ಹೇರ್ ಪ್ಯಾಕ್ ರೀತಿ ಮಾಡ್ಕೊಬೋದು. ನೀವು ಫಿಲ್ಟರ್ ಮಾಡಿ ತಯಾರಿ ಮಾಡಿರ್ತೀರಲ್ಲ ರೈಸ್ ವಾಟ್ರು, ಆ ರೈಸ್ ಮಿಕ್ಕಿರುತ್ತಲ್ಲ, ಆ ರೈಸ್ಗೆ ನೀವು ಅದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಇರುತ್ತೆ, ಅದಕ್ಕೆ ನೀವು 1 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು, 1 ಟೀ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹಾಕಿ ಅದಕ್ಕೆ ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಅಕ್ಕಿ ಜೊತೆನೆ ಪೇಸ್ಟ್ ಮಾಡ್ಕೊಳ್ಳಿ ನೈಸ್ಗೆ. ಈ ಪೇಸ್ಟನ್ನು ನೀವು ವಾರಕ್ಕೆ ಒಂದ್ಸತಿ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ವಾರಕ್ಕೆ ಒಂದ್ಸತಿ ಈ ಪೇಸ್ಟನ್ನು ತಯಾರಿ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಒಂದು 30 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ. ಇದರಿಂದ ಹೇರು ತುಂಬ ಚೆನ್ನಾಗಿ ಉದ್ದ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ. ಈ ರೈಸಿಂದ ಡ್ಯಾಂಡ್ರಫ್ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ಇದಾಗಿತ್ತು ಒಂದು ರೀತಿಯಲ್ಲಿ ರೈಸ್ ವಾಟರ್ನ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಒಂದು ರೀತಿಯಲ್ಲೂ ಈಸಿಯಾಗಿ ನೀವು ತಯಾರಿ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ರೈಸ್ನ ತಿಂತೀವಿ, ರೈಸ್ನ ಮಾಡೇ ಮಾಡ್ತೀವಿ. ಹಾಗೆ ರೈಸ್ನ ಮಾಡೋವಾಗ ನೀವು ಚೆನ್ನಾಗಿ ಒಂದೆರಡು ಸತಿ ತೊಳಿತೀರಲ್ಲ, ಆ ನೀರನ್ನ ಬಿಸಾಕೋ ಬದಲು ಒಂದು ಪಾತ್ರೆಗೆ ನೀವು ಸ್ಟೋರ್ ಮಾಡಿಡಿ. ಎಷ್ಟು ಸತಿ ತೊಳಿತೀರೋ ಅಷ್ಟು ಸತಿ ನೀರೇನು ಬೇಕಾಗಲ್ಲ. ಮೊದಲನೇ ಸತಿ ತೊಳಿತೀರಲ್ಲ ಚೆನ್ನಾಗಿ, ಆ ನೀರನ್ನು ಸ್ಟೋರ್ ಮಾಡಿಡಿ ಒಂದು ಪಾತ್ರೆಯಲ್ಲಿ. ಅದು ನೆಕ್ಸ್ಟ್ ಡೇ ಮಾರ್ನಿಂಗು ಅಥವಾ ಒಂದು 12 ಅವರ್ಸ್ ಬಿಟ್ಟಾಗ ಅದು ಫರ್ಮೆಂಟ್ ಆಗಿರುತ್ತೆ. ಈ ರೀತಿಯಾಗೂ ಕೂಡ ನೀವು ರೈಸ್ ವಾಟರ್ನ ತಯಾರಿ ಮಾಡ್ಕೊಬೋದು. ಈ ರೈಸ್ ವಾಟರ್ನ ಇವಾಗ ಹೇಗೆ ಬಳಸೋದು ಅಂತ ನೋಡೋದಾದರೆ, ಇದನ್ನು ಬಳಸುವಾಗ ಯಾವುದೇ ರೀತಿ ಆಯಿಲ್ನ ಅಪ್ಲೈ ಮಾಡಿರಬಾರ್ದು. ಜಸ್ಟ್ ಹಂಗೆ ಡ್ರೈ ಆಗಿರಬೇಕು ಹೇರು. ಡ್ರೈ ಆಗಿರೋ ಹೇರನ್ನು ಸ್ವಲ್ಪ ವೆಟ್ ಮಾಡಿ, ಅಂತಂದರೆ ಪೂರ್ತಿ ಡ್ರೈ ಆಗಿರುತ್ತಲ್ಲ ಅದನ್ನು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ. ಕೂದಲನ್ನ ಸ್ವಲ್ಪ ಒದ್ದೆ ಹಂಗಿದ್ರೆ ಚೆನ್ನಾಗಿ ಹಿಡಿಯುತ್ತೆ ರೈಸ್ ವಾಟರು. ಅದಕ್ಕೋಸ್ಕರ ಒದ್ದೆ ಮಾಡಿರೋ ಕೂದಲಿಗೆ ಈ ರೈಸ್ ವಾಟರ್ನ ತಯಾರಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ನೀಟಾಗಿ ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಿ. ಕೂದಲು ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಿ. ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡಿ. ಅಪ್ಲೈ ಮಾಡಿದಾದ್ಮೇಲೆ ತುಂಬ ಒದ್ದೋದೇ ಥರ ಮಾಡ್ಕೊಳ್ಳೋಷ್ಟು ಬೇಡ, ಕೂದಲು ಸ್ವಲ್ಪ ಒದ್ದೆ ಆಗಿದ್ರೆ ಸಾಕು. ಈ ರೈಸ್ ವಾಟರು ಅಂಟಬೇಕು ತಲೆಗೆ, ಆ ರೀತಿಯಾಗಿ ಒದ್ದೆ ಆಗಿದ್ರೆ ಸಾಕಾಗುತ್ತೆ.
ನೀವು ಮಾರ್ನಿಂಗ್ ಟೈಮು ಅಪ್ಲೈ ಮಾಡೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಡ್ರೈ ಆಗುತ್ತೆ. ಇದರಿಂದ ತುಂಬ ಚೆನ್ನಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಮಾರ್ನಿಂಗ್ ಟೈಮಲ್ಲೇ ಬಳಸಿ. ಇದನ್ನು ಅಪ್ಲೈ ಮಾಡಿದಾದಮೇಲೆ ಒಂದು 30 ಮಿನಿಟ್ ಬಿಟ್ಟರೆ ಸಾಕಾಗುತ್ತೆ ಅದಕ್ಕೆ. ಅದಾದಮೇಲೆ ನೀವು ಮಾಮೂಲಿ ಒಂದು ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿಕೊಂಡ್ರೆ ಸಾಕು. ಈ ರೈಸ್ ವಾಟರ್ನ ಅಪ್ಲೈ ಮಾಡಿರೋದ್ರಿಂದ ನೀವು ಹೇರ್ ವಾಶ್ಗೆ ಶಾಂಪೂ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮಗೆ ಬೇಕು ಕಂಫರ್ಟಬಲ್ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಮೈಲ್ಡ್ ಆಗಿರೋ ಶಾಂಪೂನ ಒಂದು ಸ್ವಲ್ಪ ಹಾಕಿ ಹೇರ್ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಆರೋಗ್ಯವಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಶೈನ್ ಆಗುತ್ತೆ. ರೈಸ್ ವಾಟರಿಂದ ನೀವು ಹೇರ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಶೈನ್ ಆಗಿ ಬೆಳೆಯುತ್ತೆ. ಒಂದು ರೀತಿಯಲ್ಲಿ ಯೂಸ್ ಮಾಡೋದು. ಇನ್ನೊಂದು ರೀತಿ ಯೂಸ್ ಮಾಡೋದು ಅಂತಂದರೆ ನೀವು ಹೇರ್ಗೆ ಅಪ್ಲೈ ಮಾಡಿ 30 ಮಿನಿಟ್ ಬಿಟ್ಟು ಹೇರ್ ಪ್ಯಾಕ್ ಥರ ಯೂಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ನೀವು ಸ್ಟೋರೇಜ್ ಮಾಡ್ಕೊಂಡಿರ್ತೀರಲ್ಲ ರೈಸ್ ವಾಟರು, ಅದನ್ನು ನೀವು ಹೇರ್ ವಾಶ್ ಮಾಡ್ತಿರಲ್ಲ ಆ ದಿನದಲ್ಲಿ ಹೇರ್ ವಾಶ್ ಮಾಡಿದಾದಮೇಲೆ ಕೊನೆಯಲ್ಲಿ ಈ ರೈಸ್ ವಾಟರ್ನಿಂದ ನೀಟಾಗಿ ಹೇರ್ ವಾಶ್ ಮಾಡಿ. ಕೂದಲು ನೆತ್ತಿಯಿಂದ ಹಿಡಿದು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡಿ. ಈ ರೈಸ್ ವಾಟರಲ್ಲೇ ಹೇರ್ ವಾಶ್ ಮಾಡಿ. ಒಂದು 2 ಮಿನಿಟ್ ಇದರಿಂದ ಹೇರ್ ವಾಶ್ ಮಾಡಿಬಿಟ್ಟು ಹಾಗೆ ಬನ್ನಿ. ಅದಾದಮೇಲೆ ಯಾವುದೇ ರೀತಿ ಹೇರ್ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮಗೆ ಕಂಫರ್ಟಬಲ್ ಇರಲ್ಲ ಅಂತಂದರೆ ಒಂದು ಸತಿನಾದರೂ ಮಾಮೂಲಿ ನೀರಲ್ಲಿ ಹೇರ್ ವಾಶ್ ಮಾಡ್ಕೊಂಬಿಡಿ, ಅಷ್ಟೇ ಸಾಕಾಗುತ್ತೆ. ಇದರಿಂದನೂ ಕೂಡ ತುಂಬ ಚೆನ್ನಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ನೀವು ಆದಷ್ಟು ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ, ಇಲ್ಲಾಂತಂದರೆ ಉಗುರು ಬೆಚ್ಚಗಿನ ನೀರಲ್ಲೇ ಹೇರ್ ವಾಶ್ ಮಾಡಿ. ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಬಿಸಿ ನೀರಿಂದ ಹೇರ್ ವಾಶ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇನ್ನು ಇದನ್ನು ಯಾವಾಗ ಬಳಸೋದು ಅಂತ ನೋಡೋದಾದರೆ ನಾನು ಮೊದಲೇ ಹೇಳ್ದಂಗೆ ನೈಟ್ ಹೊತ್ತು ಯೂಸ್ ಮಾಡೋ ಬದಲು ಇದನ್ನು ಹಗಲೊತ್ತಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೆಚ್ಚೊತ್ತಿಡ್ಬೋದು. ಚೆನ್ನಾಗಿ ನ್ಯಾಚುರಲ್ ಆಗಿ ಹೇರು ಡ್ರೈ ಆಗುತ್ತೆ ನೀವು ಹೇರ್ ವಾಶ್ ಮಾಡಿದ ಮೇಲೆ. ಜೊತೆಗೆ ವಾರಕ್ಕೆ 1-2 ಸತಿ ಬಳಸಿದ್ರೆ ಸಾಕಾಗುತ್ತೆ. ಈ ರೈಸ್ ವಾಟರ್ನ ಡೈಲಿ ಅಪ್ಲೈ ಮಾಡಬೇಕಾ? ಅಪ್ಲೈ ಮಾಡಲಿಲ್ಲ ಅಂತಂದರೆ ಏನಾದರೂ ಅಲರ್ಜಿ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತಾ, ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತಾ ಕೂದಲು ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ. ವಾರಕ್ಕೆ 1-2 ಸತಿ ಬಳಸಿದ್ರೆ ಸಾಕಾಗುತ್ತೆ. ಡೈಲಿ ಅಪ್ಲೈ ಮಾಡೋ ಅವಶ್ಯಕತೆ ಏನಿರಲ್ಲ. ಮೊದಲೇ ಹೇಳ್ದಂಗೆ ಬೆಳಗ್ಗೆ ಹೊತ್ತು ಅಪ್ಲೈ ಮಾಡಿ ಒಂದು 40 ಮಿನಿಟ್ ಬಿಟ್ಟು ಹೇರ್ ವಾಶ್ ಮಾಡಿ. ನಂತರ ನ್ಯಾಚುರಲ್ ಆಗಿ ಡ್ರೈ ಮಾಡಿ. ಯಾವುದೇ ರೀತಿ ಹೇರ್ ಪ್ರಾಡಕ್ಟ್ ಆಗಲಿ ಅಥವಾ ಬೇರೆ ಏನಾದರೂ ಹೇರ್ ಡ್ರೈಯರಿಂದ ನೀವು ಡ್ರೈ ಮಾಡ್ಕೊಳ್ಳೋ ಬದಲು ನ್ಯಾಚುರಲ್ ಆಗಿ ಡ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತೆ. ಇನ್ನು ಈ ರೀತಿ ಹೇರ್ ಪ್ಯಾಕ್ಗಳು ಇದೊಂದೇ ಅಂತಲ್ಲ, ಈ ರೀತಿ ಯಾವುದೇ ಹೇರ್ ಪ್ಯಾಕ್ಗಳಾಗಲಿ ಹೇರ್ ಆಯಿಲ್ ಆಗಲಿ ನೀವು ಮಸಾಜ್ ಮಾಡಿ, ಆಯಿಲ್ ಮಸಾಜ್ ಮಾಡಿ ಎಲ್ಲ ಹೇರ್ ವಾಶ್ ಮಾಡಿದ ಆದಮೇಲೆ ನೀವು ತಕ್ಷಣಕ್ಕೆ ಕೂಮ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನ್ಯಾಚುರಲ್ ಆಗಿ ಡ್ರೈ ಮಾಡಿಕೊಂಡು ಅದು ಪೂರ್ತಿಯಾಗಿ ಡ್ರೈ ಆಗಿದ್ದು ಆದಮೇಲೆ ನೀವು ಕೂಮ್ ಮಾಡಿ. ಇದರಿಂದ ಹೇರ್ ಲಾಸ್ ಆಗೋದು ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಆಗೋದು ಕಮ್ಮಿ ಆಗುತ್ತೆ, ಮತ್ತು ಕೂದಲು ತುಂಬ ಉದುರೋದು ಕಮ್ಮಿ ಆಗುತ್ತೆ. ಒದ್ದೆ ಕೂದಲಿರುವಾಗ ಯಾವುದೇ ರೀತಿ ಬಾಚಕ್ಕೆ ಹೋಗಬೇಡಿ. ಅದು ತುಂಬಾ ಹೇರ್ ಪ್ರಾಬ್ಲಮ್ ಆಗುತ್ತೆ. ಬೆಳೆಯೋದು ಕೂಡ ಸ್ಟಾಪ್ ಆಗ್ತಾ ಬರುತ್ತೆ. ತುಂಬ ತೆಳ್ಳಗಾಗುತ್ತೆ, ಆಮೇಲೆ ಉದುರೋದು ಜಾಸ್ತಿ ಆಗುತ್ತೆ. ಹಾಗಾಗಿ ಒದ್ದೆ ಕೂದಲಲ್ಲಿ ಬಾಚೋಕ್ಕಿಂತ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಡ್ರೈ ಮಾಡಿಕೊಂಡು ಪೂರ್ತಿ ಡ್ರೈ ಆಗಿದ್ದು ಆದಮೇಲೆ ನೀವು ಬಾಚಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಇದಾಗಿತ್ತು ರೈಸ್ ವಾಟರ್ನ ಹೇಗೆ ತಯಾರಿಸೋದು, ಹೇಗೆ ಅಪ್ಲೈ ಮಾಡೋದು ಅಂತ, ಮತ್ತು ಎಷ್ಟೊತ್ತಿಡಬೇಕು ಅಂತ. ಇನ್ನು ಇದ್ರ ಜೊತೆಗೆ ಮೇನ್ ಟಿಪ್ಸ್ ಏನು ಅಂತಂದರೆ ನೀವು ಫಸ್ಟಿಗೆ ನೀವು ಈ ರೈಸ್ ವಾಟರ್ನ ಬಳಸೋಕ್ಕೂ ಮುಂಚೆ ಪ್ಯಾಚ್ ವರ್ಕ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಸತಿ ಟ್ರೈ ಮಾಡಿ. ಇಷ್ಟ ಆದರೆ ಮಾತ್ರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು ನೀವು. ಇದರ ಜೊತೆಗೆ ತಲೆಯಲ್ಲಿ ಸ್ವಲ್ಪ ಇಚ್ಚಿನೆಸ್ ಇದ್ದರೆ, ಇನ್ಫೆಕ್ಷನ್ಗಳಿದ್ದರೆ, ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಈ ರೀತಿ ಹೇರ್ ಪ್ಯಾಕ್ಗಳನ್ನ ಬಳಸೋ ಮೊದಲು ನೀವು ಒಂದು ಸತಿಯಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಟರ್ ಆಗುತ್ತೆ. ಏಕೆಂದರೆ ನಾವು ಹೇಳಿದ ತಕ್ಷಣ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಅಂತ ನೀವು ಬಳಸೋ ಬದಲು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ನೀವು ಬಳಸೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತಂದರೆ ಪ್ರತಿಯೊಬ್ಬರ ಕೂದಲು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯಾಗಿ ಬೆಳೆಯುತ್ತೆ. ಅವರ ಸ್ಕಿನ್ ಟೋನ್ ಬೇರೆ ಥರ ಇರುತ್ತೆ, ಅವರ ಕೂದಲು ಬೇರೆ ಥರ ಆಗಿ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಬೆಳೆಯುತ್ತೆ. ಒಂದೇ ರೀತಿ ಯಾರಿಗೂ ಕೂದಲು ಬೆಳೆಯೋದಿಲ್ಲ. ಅವ್ರವ್ರ ಹೇರ್ಗೆ ತಕ್ಕಂತೆ, ಅವ್ರವ್ರ ಹೆರಿಡಿಟಿ ತಕ್ಕಂತೆ ಹೇರು ಗ್ರೋತ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಆಯಿಲ್ ಯೂಸ್ ಮಾಡೋದ್ರಿಂದ, ಯಾವುದೇ ಪ್ರಾಡಕ್ಟ್ಗಳು, ಯಾವುದೇ ಹೇರ್ ಪ್ಯಾಕ್ಗಳು, ಹೇರ್ ಶಾಂಪು ಯೂಸ್ ಮಾಡೋ ಬದಲು ನಿಮಗೆ ತುಂಬಾ ಇನ್ಫೆಕ್ಷನ್ ಇದೆ, ಒಂಥರ ಇಚ್ಚಿನೆಸ್ ಇದೆ, ಡ್ಯಾಂಡ್ರಫ್ ಜಾಸ್ತಿ ಇದೆ, ಗಾಯಗಳಿದೆ, ಅಲರ್ಜಿ ಆಗುತ್ತೆ ಅನ್ನೋರು ಖಂಡಿತವಾಗ್ಲೂ ಒಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ನೀವು ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ. ಇದೆಲ್ಲದ್ರ ಜೊತೆಗೆ ಚೆನ್ನಾಗಿ ಹೆಲ್ದಿಯಾಗಿ ಫುಡ್ ತಿನ್ನಿ, ಹೆಲ್ದಿಯಾಗಿರಿ, ಆದಷ್ಟು ಚೆನ್ನಾಗಿ ನೀರು ಕುಡೀರಿ, ಆಮೇಲೆ ಹೆಚ್ಚೊತ್ತು ನಿದ್ದೆ ಮಾಡಿ, ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಇದರಿಂದ ಹೇರ್
ಕೇರು ಚೆನ್ನಾಗಾಗುತ್ತೆ, ಹೆಲ್ದಿಯಾಗೂ ಕೂಡ ಇರ್ಬೋದು ನಾವು. ಇನ್ನು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಹೆಲ್ಪ್ಫುಲ್ ಆಗೋ ಇನ್ಫಾರ್ಮೇಷನ್ಗಳು ಸ್ಕಿನ್ ಕೇರ್ ಬಗ್ಗೆ, ಹೇರ್ ಕೇರ್ ಬಗ್ಗೆ ವೀಡಿಯೋಸ್ಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ನಿಮಗೆ ಇನ್ಯಾವ ಥರ ಹೇರ್ ಕೇರ್ ಬೇಕು, ಸ್ಕಿನ್ ಕೇರ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನನಗೆ ಗೊತ್ತಿರೋಷ್ಟು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನೋಡಿದ್ದಕ್ಕಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.